ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಎಲ್ಲರಿಗೂ ವಂದನೆಗಳು. ಈ ಒಂದು ಗುರುಗೋಚಾರ ಫಲ 2025 ತುಲಾ ರಾಶಿಯವರಿಗೆ ಕುಂಭದ್ರೋಣ ಮಳೆಯಾಗುತ್ತದೆ ಮಕ್ಕಳೇ. ಮನೆಯಿಲ್ಲದವರಿಗೆ ಮನೆ, ಮದುವೆ ಇಲ್ಲದವರಿಗೆ ಮದುವೆ, ಯಾವುದನ್ನು ನೋಡಿದ್ರೂ ತುಂಬ ಚೆನ್ನಾಗಿ ಕಾಣಿಸ್ತದೆ. ವಿಪರೀತ ರಾಜಯೋಗವನ್ನು ಪಡೆಯತಕ್ಕಂಥದ್ದು ಒಂದುಂಟು. ಷಷ್ಟಾಂಶ ತಗೊಳ್ಳಿ, ಷೋಡಶಾಂಶ ತಗೊಳ್ಳಿ, ತ್ರಿಂಶಾಂಶ ತಗೊಳ್ಳಿ, ನವಾಂಶ ತಗೊಳ್ಳಿ, ವಿಷಾಂಶ ತಗೊಳ್ಳಿ, ವಿಂಶಾಂಶ ತಗೊಳ್ಳಿ, ದಶಾಂಶ ತಗೊಳ್ಳಿ, ಲಗ್ನಾಂಶ ತಗೊಳ್ಳಿ. ಬ್ಯೂಟಿಫುಲ್ ಜರ್ನಿ. ಪರಿಪೂರ್ಣವಾಗಿ 100% ದೇವ್ರು ಕೊಡೋದಿಲ್ಲ. 100 ಕೊಡಲಿಕ್ಕೆ ಬಿಡೋದಿಲ್ಲ. ಪಂಚಮಕ್ಕೆ ರಾಹು ಮೂಮೆಂಟ್ ಆಗ್ತಾನೆ 3 ದಿನ ಆದಮೇಲೆ. ಅಲ್ಲೇನು ತೊಂದರೆಗಳೇನು ಇಲ್ಲ. ಗುರು ಬಂದಿದ್ದಾನ, ಫಸ್ಟ್ ನಾವು ನೋಡೋದು ಪ್ರೊಫೆಷನ್. ಯಾಕಂದ್ರೆ ಗುರು ಬಂದಿದ್ದೆ ಧನಂ ಸುಖಂ ಇವೆರಡು ಬರಬೇಕು, ಖುಷಿ ಬರ್ಬೇಕು. ನಮಗೆ ಖುಷಿ ಏನು? ಉದ್ಯೋಗಂ ಪುರುಷ ಲಕ್ಷಣಂ. ನಮಗೆಲ್ಲ ದುಡ್ಡು ಇರ್ಬೇಕಪ್ಪ, ನಾವೆಲ್ಲ ಅದಾನಿ ಅಷ್ಟು ಅಂತಸ್ತು ಇಲ್ಲ, ಪ್ರಧಾನಿ ಅಷ್ಟು ದೊಡ್ಡ ಪದವಿನೂ ಇಲ್ಲ. ನಾವೆಲ್ಲ ಸಾಮಾನ್ಯರು. ಆಗ ದುಡಿದು ಆಗ ಬದುಕು, ಏನೋ ಒಂದು ಪುಟ್ಟ ಗಾಡಿ, ಒಂದು ಪುಟ್ಟ ಮನೆ, ಪುಟ್ಟ ಒಂದು ಬದುಕು, ನಮ್ಮಮ್ಮ ನಮ್ಮಪ್ಪ ನಮ್ಮ ಹೆಂಡತಿ ನಮ್ಮ ಗಂಡ ನಮ್ಮ ಮಗು ಅನ್ನೋ ಒಂದು ಬದುಕು. ಇಷ್ಟೇ ನಮ್ಮ ಬದುಕು. ಇನ್ನು ಅದು ಬಿಟ್ಟು 4 ಜನ ಬಿಟ್ಟು ಹಬ್ಬಬ್ಬ ಅಂದ್ರೆ ಇನ್ನೊಂದು 10 ಜನ ನಮ್ಮ ಅತ್ಯಂತ ಆತ್ಮೀಯರು. ಏನೋ ಮದುವೆ ಅದು ಇದು ಅಂತ ಕರಿತೇವೆ, ಬಂಧುಗಳು ಸ್ನೇಹಿತರು ಇನ್ನೊಂದು ಅಂತ. ತುಂಬ ಕ್ಲೋಸೆಸ್ಟ್ ಎಷ್ಟು ಜನ ಇದ್ದಾರೆ ಹೇಳಿ? ಅದರಲ್ಲೂ ತುಲಾ ರಾಶಿಯವ್ರು ತುಂಬ ಕ್ಲೋಸ್ ಯಾರೂ ಇರೋಲ್ಲ, ಬೆರೆಯೋದು ಇಲ್ಲ. ಜಸ್ಟ್ ತಮ್ಮದೇ ಒಂದು ಭಾವನಾ ಲೋಕ. ಬೆಂದಿದ್ದೀರಿ. ಅಷ್ಟಮದಲ್ಲಿ ಗುರು ಇದ್ದ, ಪಂಚಮದಲ್ಲಿ ಶನಿ ಇದ್ದ, 12ನೇ ಮನೇಲಿ ಕೇತು ಇದ್ದ. 1-2 ಸುರುಳಿ ಆಗಿದ್ದಿದ್ದು ನಿಮ್ಮನ್ನ ಯಾರ್ಯಾರು ಮೋಸ ಮಾಡಿಲ್ಲ, ಯಾವ್ಯಾವ್ದ್ರಲ್ಲಿ ನೋವು ತಿಂದಿಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಿರ್ತಾನೆ, ಅವನು ವಿಪರೀತ ನೋವು ತಿಂತಿದ್ದಾನೆ, ಬಾಧೆ ಪಡ್ತಾ, ಅವನು ಇನ್ನೂ ಬಾಧೆ ತಿಂತಿದ್ದಾನೆ. ನನಗೆ ತುಂಬ ಬಾಧೆ ಆಗ್ತಿದ್ದೇನೆ ಕಣೋ, ನಂಗೆ ತುಂಬ ಕಷ್ಟ ಅನ್ನಿಸ್ತಿದೆ ಕಣೋ, ನನ್ನ ಎಲ್ಲರೂ ಮೋಸ ಮಾಡ್ತಿದ್ದಾರೆ ಕಣೋ ಅಂದರೆ ನಾವಿನ್ನೂ ಬದುಕಿದ್ದೀವಿ ಅಂತ ಅರ್ಥ. ಬದುಕಿರೋನ್ಗೆ ಮೋಸ ಮಾಡೋಕ್ಕಾಗೋದು, ಬದುಕಿರೋನ್ಗೆ ಚುಚ್ಚಕ್ಕಾಗೋದು, ಬದುಕಿರೋನ ಹತ್ರ ದೋಚಕ್ಕಾಗೋದು, ಸತ್ತಿರೋನ ಹತ್ರ ಏನ್ ತಗೊಳಕ್ಕಾಗುತ್ತೆ? ಅವನ್ ಪುಣ್ಯವಂತ, ಸತ್ಯವನೇ ಪುಣ್ಯವಂತ. ಅವನ ಹತ್ರ ಏನು ದೋಚ್ಕೊಳ್ಳೋಕ್ಕೇನೂ ಇಲ್ಲ. ಅಯ್ಯೋ ಸತ್ಯನೂ ದೋಚ್ತಾರೆ ಬಿಡಿ, ಅದು ಮಾಡ್ತಾರೆ ಅಂತ ವಿಚಿತ್ರವಾದ ಒಂದು ವ್ಯಕ್ತಿಗಳ ಜನನ ಈ ಒಂದು ಇದೆ. ಆ ಕಾಲದಲ್ಲೂ ಇತ್ತು, ಈ ಕಾಲದಲ್ಲೂ ಇದೆ. ಆ ಕಾಲದಲ್ಲಿ ಕಮ್ಮಿ ಇತ್ತು, ಈ ಕಾಲದಲ್ಲಿ ಮೀಡಿಯಾ ಬಂದಿರೋದನ್ನ ಎಲ್ಲ ತೆಗೆದು ಇಟ್ಟು ಬಿಟ್ಟಿರ್ತಕ್ಕಂಥದ್ದು. ಸೊ ತುಲಾ ರಾಶಿಗೆ ದ ಪ್ರೊಫೆಷನ್ ವೈಸ್ ಒನ್ ಆಫ್ ದ ಬೆಸ್ಟ್ ಮೂವ್ಮೆಂಟ್ ನಡೀತಕ್ಕಂಥದ್ದಾಗುತ್ತೆ ಮಕ್ಕಳು. ಅನ್ ಅನ್ಬಿಲೀವಬಲ್ ಫೋರ್ಸ್ ನಡೀತಕ್ಕಂಥದ್ದಾಗುತ್ತೆ. ಗುರು ವರ್ಗೋತ್ತಮನಾಗಿ ನಿಲ್ತಾನೆ. ಫ್ಯಾಂಟಾಸ್ಟಿಕ್. ಯಾರೂ ತಡೆಯೋದೇನೂ ಇಲ್ಲ ನಿಮ್ಮನ್ನ. ಅದರಲ್ಲೂ ಟೆಕ್ನಿಕಲ್ ಲೈನ್ ವಿಭಾಗದಲ್ಲಿದ್ದೀರಾ, ಇಂಜಿನಿಯರಿಂಗ್ ವಿಭಾಗದಲ್ಲಿದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಉದ್ಯೋಗ, ಅದರಲ್ಲೂ ಮಿಡ್ಲ್ ಈಸ್ಟ್ ಕಡೆ ಕೆಲಸ ಮಾಡ್ತಿದ್ದೀರಿ. ಮೆಷಿನರಿ ಡಿಪಾರ್ಟ್ಮೆಂಟ್, ಉತ್ಖನನ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಸೀಡ್ಸು, ಆಂಥ್ರೋಪಾಲಜಿ, ಆಮೇಲೆ ಸರ್ವಿಸು, ಸ್ಟ್ರಕ್ಚರಲ್ ಇಂಜಿನಿಯರು, ಬಿಲ್ಡಿಂಗ್ ಮೆಟೀರಿಯಲ್ ಸಂಬಂಧಪಟ್ಟಂಥದ್ದು ಮಾರೋದು, ಕೊಂಡ್ಕೊಳ್ಳೋದು, ದೊಡ್ಡ ಲೇಔಟ್ ಮಾಡೋದು, ಚಿಕ್ಕ ಜಾಗ ತೊಗೊಂಡು ಮಾರೋದು, ಚಿಕ್ಕ ಜಾಗ ತೊಗೊಂಡು ಮನೆ ಕಟ್ಟೋದು, ಮಾರೋದು, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಬ್ಯಾಂಕಿಂಗ್ ಇಲಾಖೆ, ಯಾವ ರಂಗವಾದರೂ ವೃತ್ತಿಗೆ ಸಂಬಂಧಪಟ್ಟಂಥದ್ದು ಬ್ಯೂಟಿಫುಲ್ ಆಗಿರುತ್ತೆ. ಬಟ್ ಈ ಒಂದು ಟ್ರೇಡಿಂಗು ಜಾಗ್ರತೆ. ಬುಧ ಕುಜ ಸೇರಿರೋದನ್ನ ದಶಾಂಶದಲ್ಲಿ ಗಾಬರಿ ಪಡ್ತಾನೆ. ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ಸಕ್ಸಸ್ಸು, ಇಂಥದಕ್ಕೆಲ್ಲ ಹೋಗ್ಲೇಬೇಡಿ. ಅವೆಲ್ಲ ಬೇಡ. ದಿಢೀರ್ ದುಡ್ಡು, ದಿಢೀರ್ ಲಾಭ, ಇಂಥ ಒಂದು ವ್ಯವಹಾರಕ್ಕೆ ಹೋಗಲೇಬೇಡಿ. ಪೆಟ್ಟು ತಿನ್ನತಕ್ಕಂಥದ್ದು ಉಂಟು. ಮದುವೆಯಾಗದವರಿಗೆ ಮದುವೆ, ಅದರಲ್ಲೂ ಎರಡನೇ ಬದುಕು, ವಯಸ್ಸಾದವರಿಗೆ ಮದುವೆ, ಇಲ್ಲ ತುಂಬ ಚಿಕ್ಕ ವಯಸ್ಸಲ್ಲೇ ಮದುವೆ. ಒಂಥರ ಎಡವಟ್ಟು ವಿಚಿತ್ರವಾದಂಥ ಕೋರಿಕೆಗಳನ್ನ ಈ ಗುರು ಮಿಥುನಕ್ಕೆ ಬಂದಿರೋದ್ರಿಂದ ಒಂಥರ ಬದಲಾಗಿ ಬಿಡ್ತಾನೆ. ಗುರು ಬಂದು ಏನಾಗ್ತಾನೆ ಅಂದ್ರೆ ನೋಡಿ, ಬುಧನ ತತ್ವ ಅನ್ನತಕ್ಕಂಥದ್ದು ವಿಷ್ಣು ಒಂದು ರೀತಿ ಸ್ತ್ರೀ ರೂಪವನ್ನ ಪಡೆದುಕೊಂಡಾಗ ಆ ಮಂಗಳಮುಖಿ
ಅನ್ನತಕ್ಕಂಥದ್ದು ಹೇಳ್ತವೆ. ಕಿನ್ನರಿಗಳು ಅಂತ ಹೇಳ್ತವೆ. ವಿಷ್ಣು ಅದಕ್ಕೆ ಆ ಅಂದ, ಆ ಕಿನ್ನರಿಗಳ ಅಂದ ನೋಡ್ದ ಅಂದ್ರೆ ತಲೆ ಕೆಡುತ್ತೆ. ನೀವು ಗಮನಿಸಿ ನೋಡಿಬೇಕಾದ್ರೆ ಅಯ್ಯೋಯ್ಯೋ ದೈವವೇ ಕೆತ್ತಿದ ಹಾಗೆ. ಒಂದು ಹೆಣ್ಣಿಗೆ ನಾನು ಅಂದ ಅಂದಾಗ ಆ ಅಂದವನ್ನ ಕೆಡಿಸಲು ನಾನೇ ಅಂದ ಅಂತೀಯ ನೋಡು ಅಂತೇಳಿ ಆ ವಿಷ್ಣು ತೆಗೆದುಕೊಂಡಂತ ಒಂದು ವಿಶೇಷ ರೂಪ ಅದು. ಆ ನಡೀತಿದ್ರೆ ಶಿವಯ್ಯನ ಓಡೋದ್ನಂತೆ. ಅಂತ ಶಿವಯ್ಯ ಆ ಕಿನ್ನರಿಗಳಿಗೆ ಪೂಜಾಕಾರಕನಾಗಿ ಅವತಾರವೆತ್ತಿದಂಥ ರೂಪ ಗುರು ಮಿಥುನಕ್ಕೆ ಬಂದಾಗ. ಆ ಕಿನ್ನರಿಗಳು ಯಾರನ್ನು ಪೂಜೆ ಮಾಡೋದು? ಶಿವಯ್ಯನನ್ನೇ. ಅರ್ಧನಾರೀಶ್ವರ ಸ್ವರೂಪಂ ಅಂತ ಹೇಳ್ತವೆ. ಅದರಿಂದ ಸ್ವಲ್ಪ ಅದೊಂದು ಜಾಗರೂಕತೆ ಅಂತಕ್ಕಂಥದ್ದು ಹೇಳ್ತೇನೆ ಅಷ್ಟೇ. ವಿಪರೀತ ವೇಗ ಅಲ್ಲಿ ಇಲ್ಲಿ ಈ ಥರದ್ದೇನೋ ಒಂದು ತಲೆ ಕೆಡಿಸುತ್ತೆ. ಬೇರೆ ಬೇರೆ ರೀತಿಯ ಆಸೆ ಆಕಾಂಕ್ಷೆ, ದುಡ್ಡು ತಗೊಂಡು ಓಡೋಗ್ಬಿಡೋದು, ಮೋಸಗಳಾಗೋದು, ಶೂರಿಟಿಗಳು ಕೊಟ್ಟು ಇನ್ನೊಂದು ಆಗ್ಬಿಡೋದು, ಈ ಥರದ್ದು ನಡೀತಕ್ಕಂಥದ್ದಾಗುತ್ತೆ. ಬಟ್ ಅದ್ಭುತ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಿ, ಚೆನ್ನಾಗಿದೆ. ಅಗ್ರಿಕಲ್ಚರ್ ಸೈನ್ಸ್ ವಿಭಾಗ, ಸಾಯಿಲ್ ಟೆಸ್ಟಿಂಗು, ಬೋರ್ವೆಲ್ ಹಾಕ್ಸೋದು, ಆಮೇಲೆ EVಗಳಲ್ಲಿ ಕೆಲಸ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಚಾರ್ಜಿಂಗ್, ಎಲೆಕ್ಟ್ರಾನಿಕ್ ವೆಹಿಕಲ್ ಈ ಒಂದು ರಿಪೇರ್ ಟೆಕ್ನಾಲಜಿನಲ್ಲಿ ಮಾಡ್ತಿದ್ದೀರಿ, ಶಸ್ತ್ರಾಗಾರ ಟೆಕ್ನಾಲಜಿಲಿ ಇದ್ದೀರಿ, ಭೂಗರ್ಭ ಶಾಸ್ತ್ರಜ್ಞರಾಗಿದ್ದೀರಿ, ಉತ್ಖನನ ಇಲಾಖೆಯಲ್ಲಿದ್ದೀರಿ, ಮೈನಿಂಗ್, ಪೆಟ್ರೋಲಿಯಂ, ಆಮೇಲೆ ಬಂಗಾರದ ಮೈನಿಂಗ್, ಆಮೇಲೆ ಗಣಿಗಾರಿಕೆ, ಕ್ವಾಯರಿ ಅಂತೆಲ್ಲ ನಾವು ಹೇಳ್ತೀವಲ್ವಾ, ಅಂಥ ವಿಭಾಗದ ಉದ್ಯೋಗ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಲ್ಯಾಂಡ್ ತಗೊಂಡು ಡೆವಲಪ್ ಮಾಡಿ ಇದು ಮಾಡಿಕೊಡ್ತಕ್ಕಂಥದ್ದು. ಹಾರ್ಟಿಕಲ್ಚರ್ ಅಂದರೆ ಈ ಒಂದು ಕಾರ್ಪೊರೇಟ್ ಅಗ್ರಿಕಲ್ಚರ್ ಅನ್ನತಕ್ಕಂಥದ್ದು ಹೇಳ್ತವೆ. ಆ ಥರದ ಉದ್ಯೋಗಗಳು ಒಂದು 10 ಎಕರೆ 20 ಎಕರೆ 50 ಎಕರೆ ಲೀಸ್ಗೆ ಹಾಕ್ಕೊಂಡು ಅದರಲ್ಲಿ ಏನಾದರೂ ಕುರಿಗಳನ್ನು ಬೆಳೆಸೋದು, ಹಸುಗಳನ್ನು ಬೆಳೆಸೋದು, ಸಬ್ಸಿಡಿ ತೊಗೊಂಡು ಬೆಳೆಸೋದು, ಮೈಕ್ರೋ ಗ್ರೀನ್ಸನ್ನು ಬೆಳೆಸೋದು, ಫ್ಲವರ್ಗಳನ್ನು ಬೆಳೆಸಿ ಎಕ್ಸ್ಪೋರ್ಟ್ ಮಾಡೋದು, ಹಣ್ಣುಗಳು ತರಕಾರಿಗಳನ್ನು ಸಾಮಾನ್ಯರಿಗಲ್ಲ ಒಂದು ಅದನ್ನು ಆಮದು ರಫ್ತು ಮಾಡುವಂಥ ಒಂದು 100 ಎಕರೆ 200 ಎಕರೆ ಸೋಲಾರ್ ಹಾಕೋದು, ಪವರು, ಈ ಒಂದು ಗಾಳಿ ಇಂಧನ ಅಂತಕ್ಕಂಥದ್ದೆಲ್ಲ ಹೇಳ್ತೇವಲ್ವ, ದೊಡ್ಡ ದೊಡ್ಡ ಫ್ಯಾನ್ ಥರ ಸುತ್ತೋ ಅಂಥದ್ದು, ಅಂಥ ಒಂದು ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೀರಾ. ಗೋಡೌನ್ಗಳಲ್ಲಿ ಲೋಡಿಂಗ್ ಅನ್ಲೋಡಿಂಗ್, ಶಸ್ತ್ರಾಗಾರ, ಗನ್ನುಗಳು ಬಾಂಬುಗಳು ತಯಾರಿಸ್ತಕ್ಕಂಥ ಒಂದು ಟೆಕ್ನಾಲಜಿ ವಿಲ್ ಬಿ ಬೂಮ್. ಕಂಪ್ಯೂಟರ್ ಹ್ಯಾಕಿಂಗ್, ನಿಮ್ಮನ್ನು ತಡೆಯೋರಿಲ್ಲ ಅದರಲ್ಲಿದ್ದರೆ ಅಂದರೆ ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ ನಿಮಗೆ ಪ್ರಮೋಷನ್ ಗ್ಯಾರಂಟಿ. ವಿಪರೀತ. ಬಟ್ ಹಾಗೆ ಕಳತ್ರಗಾರಕ ಶುಕ್ರ ಸ್ವಲ್ಪ ಡಾನ್ಸ್ ಆಡಿಸ್ತಾನೆ. ಫುಲ್ಲು ಪಾಯಸ ತಿನ್ನೋಕೆ ಏನೇನೋ ಎಲ್ಲೆಲ್ಲೋ ಕೈ ಹಾಕೋಕೆ ಹೋಗ್ತೀರ, ಅದೊಂದು ತಡಿಲಿಕ್ಕಾಗಲ್ಲ. ಗ್ರಹಗಳಾಗೆ ಮೈ ತುಂಬ ದುಡ್ಡು ಇದು ಬಂದವನು ಏನು ಮಾಡ್ತಾನೆ ಹೇಳಿ, ಎಲ್ಲೆಲ್ಲೋ ಕೊಡೆ ಇಟ್ಕೊಂಡು ಓಡಿ ಬರ್ತಾನೆ. ಆ ಥರದ್ದು ಒಂದು ತುಲಾರಾಶಿಯವರಿಗೆ ಆಗತಕ್ಕಂಥದ್ದು ಉಂಟು. ಆರೋಗ್ಯ ಜಾಗ್ರತೆ 100% ನಿಮ್ಮ ಮೇಲೆ. ನಿಮಗೂ ಅಷ್ಟೇ. ಅಷ್ಟಮಕ್ಕೆ ಶನಿ ರಾಹು ಕೇತು ಬಂದು ಒಂದು ತ್ರಿಂಶಾಂಶದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಕಾಣಿಸ್ತಿದೆ. ವೆರಿ ಥ್ರೆಟ್ ಟು ದ್ಯಾಟ್. ನಂಬಲೇಬೇಡಿ, ನಿಮ್ಮ ದೋಸ್ತಿನೇ ನಿಮಗೆ ದುಶ್ಮನ್. ನಿಮ್ಮ ದೋಸ್ತಿಯೇ ನಿಮಗೆ ದುಶ್ಮನ್ ಇರ್ತಾನೆ. ವೆರಿ ವೆರಿ ಕೇರ್ಫುಲ್. ಅನ್ನ ಇಟ್ಟವನೇ, ನೆರಳು ಕೊಟ್ಟವನೇ, ಬದುಕು ಕೊಟ್ಟವನೇ, ನಮ್ಮವನು ನಿಮ್ಮ ರಾಶಿಗಳೆಲ್ಲ ತಗೊಂಡೋಗಿ ಎಲ್ಲೋ ಇಟ್ಬಿಟ್ಟಿರ್ತಾನೆ. ಈ ರೀತಿ ನಡೀತಕ್ಕಂಥದ್ದಾಗುತ್ತೆ. ವರ್ಷಗಟ್ಟಲೆಯ ಮಿತ್ರ, ವರ್ಷಗಟ್ಟಲೆಯ ತಂದೆ ಇರ್ಬೋದು, ತಾಯಿ ಇರ್ಬೋದು, ಇನ್ನೊಂದು ಆಕಸ್ಮಿಕ ನಿಮ್ಮ ಮನೆಯಲ್ಲೊಂದು ಅಪಮೃತ್ಯು ಆಗಿದ್ದರೆ, ಇಲ್ಲ ಏನಾದರೂ ಒಂದು ನರಳುತ್ತಿದ್ದರೆ ಒಂದು ತೊಂದರೆಗಳುಂಟು. ಪ್ರತೀ ಪ್ರದೋಷ ಶಿವನಿಗೊಂದು ಅಭಿಷೇಕ ಪೂಜೆ ಇಲ್ಲ ಆದಾಗೆಲ್ಲ ಎಲ್ಲಾದರೂ ಮಹಾಮೃತ್ಯುಂಜಯ ಹೋಮ ಮಾಡ್ತಿದ್ದಾರೆ, ಪಾಲ್ಗೊಳ್ಳಿ. ನಿಮ್ಗಾದ್ರೆ ಮಾಡಿಸಿ. ಶಿವಧ್ಯಾನ, ಶಿವಪೂಜಾ, ಶಿವಸಂಕಲ್ಪ ಆಗ್ತಲೇ ಇರಬೇಕು. ಕಾಳಭೈರವ ದೇವಸ್ಥಾನ, ಚಂಡಿಕೇಶ್ವರ ದೇವಸ್ಥಾನ ಎಲ್ಲಿಯಾದರೂ ಇದ್ದರೆ ತಪ್ಪದೆ ಅಲ್ಲೊಂದು ಹಾಗಲಕಾಯಿ ದೀಪ ಇಲ್ಲ ಬೂದುಗುಂಬಳಕಾಯಿ ದೀಪ ಹಚ್ಚತಕ್ಕಂಥದ್ದು ಮಾಡಿ. ತುಂಬ ವಿಶೇಷ. ನದಿ, ಕರೆಂಟ್ ಇರೋ ನದಿಗಳು, ವಿಪರೀತ ವೇಗವಾಗಿ ಹರಿತಿರೋ ನದಿಗಳು, ನೈಟ್ ಡ್ರೈವ್ ಮಾಡೋದು, ಥರ ವಿಚಿತ್ರಗಳು ಕೆಲವೊಂದು ಇದಾವೆ. ಹುಷಾರು. ಬಲ ಕೊಟ್ಟಾಗ ನಾವೇನು ಮಾಡ್ತೀವಿ, ಉಚಿತನ ಏನೂ ಆಗೋಲ್ಲ. ಅಲ್ಲೊಂದು ಸೆಳೆತ ಉಂಟು. ಊಟ ಉಪಚಾರಗಳಲ್ಲಿ ಜಾಗ್ರತೆ, ದೂರದ ವ್ಯಕ್ತಿಗಳಲ್ಲಿ ಜಾಗ್ರತೆ, ದೂರದ ವ್ಯವಹಾರಗಳಲ್ಲಿ ಜಾಗ್ರತೆ. ಅದು ಅಷ್ಟಮದಲ್ಲಿ ಶನಿ ರಾಹು ಕೇತು ಅಂದರೆ 100% ಪಾಯ್ಸನಸ್. ಯಾವುದೋ ನಾವು ಪಕ್ಕದಲ್ಲಿದೆ ಗೊತ್ತೇ ಇಲ್ಲ ನಮಗೆ. ಈ ಪ್ರಪಂಚದಲ್ಲಿ ನಾನೇ ದೊಡ್ಡ ಹಾವು ನಮಗೆ. ಐ ವಿಲ್ ಬಿ ದಿ ಬಿಗ್ಗೆಸ್ಟ್ ಪಾಯ್ಸನ್. ಸೊ ಡೋಂಟ್ ಟ್ರಸ್ಟ್ ಎನಿಬಡಿ. ವೆರಿ ಕೇರ್ಫುಲ್. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿಗೆ ಗುರು ಧನಂ ನೋಡಬೇಕು.
ಗುರು ಅಂದ್ರೇನೆ ತೃಪ್ತಿ ಮಕ್ಕಳೇ. ಗುರು ಚೆನ್ನಾಗಿದ್ದು ಬಿಟ್ರೆ ಸರ್ ಊಟ ಬಟ್ಟೆ ವ್ಯವಸ್ಥೆ ಕುಟುಂಬ ಒಳ್ಳೆ ಹೆಂಡತಿ ಒಳ್ಳೆ ಮಗು ಒಳ್ಳೆ ಮನೆ ಒಳ್ಳೆ ಬದುಕು ಒಳ್ಳೆ ಅದಕ್ಕೆ ಕೊರತೆ ಇಲ್ಲ ಸರ್. ಗುರು ಚೆನ್ನಾಗಿರಬೇಕು. ಯಾರದೇ ಜಾತಕದಲ್ಲಿ 6ನೇ ಮನೆ 8ನೇ ಮನೆ 12ನೇ ಮನೆ 100% ಅವ್ರಿಗೆ ಇದ್ದೂ ಇಲ್ಲದಾಗಿರುತ್ತೆ. 6ನೇ ಮನೆ 8ನೇ ಮನೆ 12ನೇ ಮನೆ ಗುರು ಇರಬಾರ್ದು. ಚಂದ್ರನಿಂದ ಆಗಲಿ ಲಗ್ನದಿಂದ ಆಗಲಿ ಎಲ್ಲರೂ ಇರ್ತಾರೆ. ನಿಮ್ಗೆ ಕಷ್ಟಕ್ಕೆ ಕೈ ಕೊಡ್ತಾರೆ. ನಿಮ್ಮ ಕಷ್ಟಕ್ಕೆ ನಿಮ್ಮ ದುಃಖಕ್ಕೆ ನಿಮ್ಮ ಬಾಧೆಗೆ ನೀವೆಲ್ರಿಗೂ ಇದ್ದೀರಾ ಇಲ್ವಾ ಅದು ಬೇರೆ. ನಿಮಗೆ ಅವಶ್ಯಕತೆ ಇದ್ದಾಗ ಅಲ್ಲಿ ಆಗೋಗ್ ಬಿಡಲ್ಲ. ಬೇರೆ ರೀತಿಯಲ್ಲಿ ಏನೋ ಒಂದು ಮಾಡಿಸ್ತಕ್ಕಂಥದ್ದು ಆಗುತ್ತದೆ. ಏನೋ ಒಂದು ನೋವುಗಳು ಏನೋ ಒಂದು ಬಾಧೆ ಅಂತ ಒಂದು ಗುರು ನಿಮಗೆ ಧನಕಾರಕನ್, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಸ್ಥಾನ, ಏನು ವೈಭೋಗ ನೋಡಿ ಈ ಜನ್ಮದಲ್ಲಿ ಪಡೆದು ಬಂದಿರೋಲ್ಲ. ಈಗ ಮುಖೇಶ್ ಅಂಬಾನಿ ಎಲ್ಲುಟ್ಟದ ಹೇಗಿದ್ದ ಅಂತ ನೋಡಿ, ಅವನ ಮಕ್ಕಳು ನೋಡಿ. ಧೀರುಭಾಯಿ ಅಂಬಾನಿ ಕತೆ ಕೇಳಲೇಬೇಡಿ. ಗೋಲಿ ಆಡ್ತಿದ್ದ ಇವನು, ಅವನ್ ಗಲ್ಲಿಲಿದ್ದ, ಇವನು ಡೆಲ್ಲಿಗೆ ಬಂದ. ಇವರಂತೂ ಇನ್ನೆಲ್ಲೋ ಮೊಮ್ಮಕ್ಕಳು, ಧೀರುಭಾಯಿ ಅಂಬಾನಿ ಮೊಮ್ಮಕ್ಕಳು ಬಂಗಾರದ ಸ್ಪೂನ್ ಅಂತೆ. ಅಲ್ಲ, ಅವ್ರು ದುಡ್ದೇ ಇಲ್ಲ. ಯಾರೋ ದುಡಿದಿದ್ದು ಯಾರೋ ಬೆಳೆಸಿದ್ದು ಇವ್ರು ಅನುಭವಿಸಂತ ಯೋಗ ಪಡೆದುಕೊಂಡು ಬಂದಿರಬೇಕು. ಅದುವೇ ಪೂರ್ವ ಪುಣ್ಯ ಸ್ಥಾನ. 5ನೇ ಮನೆ ನಾವು ನೋಡೋದು ಯಾರದೇ ಜಾತಕ ಅನುಭವಿಸ್ಲಿಕ್ಕೆ ಯೋಗ ಇದೆಯೇನೋ ಈ ಜನ್ಮದಲ್ಲಿ ಒಳ್ಳೇದಾಗುತ್ತಾ, ಈ ಜನ್ಮದಲ್ಲಿ ಅದು ನಮಗೆ ಅದು ತಂದು ಇಡುತ್ತಾ ತಟ್ಟೆಯಲ್ಲಿ ಇದ್ರೂ ಚೆಲ್ಲೋಗುತ್ತೆ ಮಕ್ಕಳೇ. ಪೂರ್ವ ಪುಣ್ಯ ಸ್ಥಾನ ಕೆಟ್ಟೋಯ್ತು. ನಿಮ್ಮ 5ನೇ ಮನೆ ಜಾತಕದಲ್ಲಿ ಲಗ್ನದಿಂದ 5ನೇ ಮನೆ ಕೆಟ್ಟಿದೆ. ಯು ವಿಲ್ ನಿಮ್ಮ ಹತ್ರ ಏನಿದ್ರು ಅನುಭವಿಸೋಕೆ ಬಿಡಲ್ಲ. ಅನುಭವಿಸೋಕೆ ಬಿಡಲ್ಲ. ಈಗ ಒಂದು ದೊಡ್ಡ ಫಿಲ್ಮ್ ಸ್ಟಾರ್, ಸೂಪರ್ ಸ್ಟಾರ್, ಅವ್ರ ಅಣ್ಣ ಬಂದು ದೊಡ್ಡ ಪ್ರೊಡ್ಯೂಸರ್. ತಮಾಷೆ ಗೊತ್ತಾ, ತಮ್ಮ ಬಂದು ಆವ್ರೇಜ್ ಸ್ಟೂಡೆಂಟು, ಅದೇ ಸ್ಕೂಲೇ ಓದಿರೋದು ಅಣ್ಣ ತಮ್ಮಂದ್ರು. ಅಣ್ಣ 1000 ಕೋಟಿಯ ವ್ಯವಹಾರ. ಆ ಅಣ್ಣನ ಯಾರೂ ನೆನ್ಪಿಟ್ಕೊಂಡಿಲ್ಲ, ಯಾರೂ ಗೊತ್ತಿಲ್ಲ. ತಮ್ಮನನ್ನು ಲಾಂಚ್ ಮಾಡಿರೋದೇ ಆತ, ತುಂಬಾ ಎಷ್ಟೋ ಹೀರೋಗಳನ್ನು ಲಾಂಚ್ ಮಾಡಿರೋದೇ ಆತ. ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು ಗೊತ್ತೇ ಇಲ್ಲ. ವಿಕ್ಟ್ರಿ ವೆಂಕಟೇಶ್ ಅನ್ನತಕ್ಕಂಥ ಒಬ್ಬ ನಟ, ಏನ್ ಹೆಸರು ಗೊತ್ತಾ? ಕ್ಷಣಂ ಅಂತೆ, ಇನ್ನೊಂದಂತೆ, ಗೋವಿಂದ ಗೋವಿಂದ ಅಂತೆ, ಏನೇನೋ ಪಿಕ್ಚರ್ಗಳು ಬಂದಿದ್ದಾವೆ. ಅವರಣ್ಣ ಸುರೇಶ್ ಅಂದ್ರೆ ಯಾರಾದ್ರೂ ಕೇಳ್ತೀರಾ? ಡಿ ರಾಮಾನಾಯ್ಡು ಮಕ್ಕಳು. ರಾಮಾನಾಯ್ಡು ಮಗ ಸುರೇಶ್ ಪ್ರೊಡಕ್ಷನ್ಸ್ ಅಂತಲೇ ಇದೆ. ಕನ್ನಡದಲ್ಲೂ ತೆಗ್ದಿದ್ದಾರೆ ಪಿಕ್ಚರ್ಗಳು. ಹೌದು, ಸುರೇಶ್ ಯಾರಿಗೂ ಗೊತ್ತಿಲ್ಲ. ಎಲ್ಲ ಇದ್ರು ಇದನ್ನೇ ಹೇಳೋದು, ಪೂರ್ವ ಪುಣ್ಯ ಸ್ಥಾನ ಎಲ್ಲ ಇದ್ದು ಇವನ್ಗೆ ಅನುಭವಿಸೋಕಿಲ್ಲ, ಹೇಳ್ಕೊಳ್ಳೋ ಹಂಗಿಲ್ಲ. ನೋಡೋನು ಏನೋ ಇದ್ದಾನೆ, ಇದೆ ದುಡ್ಡಿದೆ, ಯಾರು ಗುರ್ತಿಸ್ತಾರೆ? ಸೈಲೆಂಟಾಗಿ ರೋಡಲ್ಲಿ ನಡ್ಕೊ ಬರ್ತಾರೆ. ಅದೇ ವಿಕ್ಟ್ರಿ ವೆಂಕಟೇಶ್ ನಡ್ಕೊಂಡು ಬರಲಿ. ದ್ಯಾಟ್ ಇಸ್ ವಾಟ್. ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿರಬೇಕು. ಅವನು ಚೆನ್ನಾಗಿದ್ದರೇನೆ ಎವ್ರಿಥಿಂಗ್ ಇಸ್ ಬ್ಲೆಸ್ಡ್. ಏನೋ ಮಾಡಿಟ್ಟಿದಾರಪ್ಪ, ಒಳ್ಳೆ ರಾಜಯೋಗ. ಅವ್ರ ತಂದೆ ಕಷ್ಟಪಟ್ಟ. ಇವತ್ತು ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ನನ್ನ ತಂದೆಯೇ. ಇನ್ನು ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ಅಂದರೆ ಇನ್ನೂ ಚೆನ್ನಾಗಿದ್ದಾರೆ. ನಾನು 4 ರೂಪಾಯಿ ಗಿರಾಕಿ, ಅವರು 4000 ರೂಪಾಯಿ ಗಿರಾಕಿಲಿದ್ದಾರೆ. ನೀವು ನಂಬಲ್ಲ. ಯಾ ಬ್ಲೆಸ್ಡ್. ನನ್ನ ಗುರುಗಳನ್ನ ಕೇಳಿದ್ರು, ಏನ್ ಗುರುಗಳೇ ಇದು? ನಮ್ಮ ಮನೆ ಮಕ್ಕಳು ಅಂದ್ರೆ, ಹೋಗಲು ನೀನು ಹುಟ್ಟಿದ್ದು ಬಡವನಿಗೆ, ನಿನ್ನ ಮಕ್ಕಳು ಹುಟ್ಟಿರೋದು ಕೋಟೀಶ್ವರನಿಗೆ ಅಂತ. ಅಬಾ ಎಂತ ಪುಣ್ಯ ಹಾಕೋಣ. ಹೆಂಗೆ ಗುರುಗಳಂದ್ರೆ ನೋಡೋ ಅವ್ರ ಪೂರ್ವ ಪುಣ್ಯ ಸ್ಥಾನ ಹೆಂಗಿದೆ ಅಂತ. ಓಹೋ, ದಿಸ್ ಇಸ್ ವಾಟ್. ಅನುಭವಿಸಲು ಆ ಆನಂದ, ಸ್ಟೇಟಸ್ ಪೊಸಿಷನ್, ಆನಂದ ಬೇರೆ ಗುರು ಕೊಡೋದು. ಪೂರ್ವ ಪುಣ್ಯ ಸ್ಥಾನ. ಸೊ ಅಂತ ನಿಮಗೆ ಪೂರ್ವ ಪುಣ್ಯ ಸ್ಥಾನ ಅಧಿಪತಿ ಅಷ್ಟಮ, ಕುಟುಂಬಕಾರಕ ಅಷ್ಟಮ. ಅಲ್ಲಿಗೆ ನಿಮಗೆ ಅನುಭವಿಸಲು, ನಿಮಗೆ ಪೂರ್ಣವಾಗಿ ಅನುಭವಿಸಲು ಬಿಡುವುದಿಲ್ಲ. ಖಂಡಿತ ಹೇಳ್ತೀನಿ. ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಂತ ಒತ್ತಡಗಳಿರ್ತವೆ, ವಿಪರೀತ. ಒಂದು ಸ್ವಲ್ಪ ಸಾಲ ಆಗುತ್ತೆ, ಮಿನಿಮಮ್ 3 ಲಕ್ಷ ಇಲ್ಲ 30 ಲಕ್ಷ. ಕೇರ್ಫುಲ್. ಏನೋ ಒಂಥರ ಭಯದಲ್ಲಿ ಬದುಕಬೇಕಾಗುತ್ತೆ. ಗುರುಗೋಚಾರ ಫಲ, ಜಾಗ್ರತೆ. ಕಮಿಟ್ಮೆಂಟ್ಸ್, ಇನ್ನೊಂದು ನೀವು ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಕಟ್ಟಲೇಬೇಕು, ಇನ್ನೊಂದು ಬೇಕು, ಇನ್ನೊಂದು ಏನೋ ಒಂದು. ನಿಮಗೆ ಬರಬೇಕಾದ ದುಡ್ಡು ಬರೋಲ್ಲ, ನೀವು ಕೊಡಬೇಕಾದ ದುಡ್ಡು ತೀರಿಸ್ಲಿಕ್ಕೆ ಏನೋ ಒಂದು ವಿಘ್ನಗಳಾಗತಕ್ಕಂಥದ್ದಾಗುತ್ತದೆ. ಒಂಥರ ನಿಧಾನ ಮಂದಗಮನಂ. ಆದರೆ ಗುರು ಅಷ್ಟಮಕ್ಕೆ ಕುಳಿತು ತುಂಬ ಹುಷಾರಾಗ್ಬಿಡ್ತೀರಾ ನೀವು. ನಿಜ ಹೇಳ್ಬೇಕು ಅಂದ್ರೆ, ಕೊಟ್ಟಿರೋ ಪೆಟ್ಟಿಗೆ ವಿಲ್ ಬಿಕಮ್ ಅ ಸ್ಮಾರ್ಟರ್. ಇಷ್ಟು ದಿನ ಇದು ಹೆಂಗೆ ಅಂದ್ರೆ, ಜೇನಿನ ಗೂಡಿಂದ ಜೇನು ತೆಗಿತಿದ್ರಿ.
ಅದೆಲ್ಲೂ ತೆಗಿತಾರ್ರಿ, ಅದೆಲ್ಲರೂ ತೆಗಿತಾರೆ. ಆದರೆ ನೀವು ಇವಾಗ ಎಷ್ಟು ಚುರುಕಾಗ್ಬಿಡ್ತೀರಿ ಅಂದರೆ ಬಿಟ್ಟು ಹೋದಂಥ ಕಸದಿಂದಲೂ ರಸ ತೆಗಿತೀರಿ. ಕಸದಿಂದಲೂ ರಸ ತೆಗೆಯುವಂಥ ವಿದ್ಯೆ ಬಂದ್ಬಿಡುತ್ತೆ. ಗುರು ಬುಧನ ಮನೇಲಿ ಕುಳಿತಿರೋದ್ರಿಂದ ಈಸ್ ಆಸ್ಪೆಕ್ಟಿಂಗ್ ಧನಸ್ಥಾನ. ತುಂಬ ಹುಷಾರಾಗಿ ಯು ವಿಲ್ ಲರ್ನ್ ದಿ ಮನಿ ಮ್ಯಾನೇಜ್ಮೆಂಟ್, ಟೆಕ್ನಿಕಲ್ ಮ್ಯಾನೇಜ್ಮೆಂಟ್. ಇದು ಮನೆ ಮೇಲೆ ಒಂದು ಮನೆ ಕಟ್ಟುವಂಥ ಶುಭಯೋಗ ಒಂದಿದೆ. ಬಂಡು ಧೈರ್ಯ, ಸೋದರರ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಒಡ ಹುಟ್ಟಿದವರಿದ್ರೆ, ಅಣ್ಣ ತಮ್ಮ ಅಕ್ಕ ತಂಗಿ ಇದ್ರೆ ಅವರ ಅಭಿವೃದ್ಧಿ ಆಗತಕ್ಕಂಥದ್ದು ವಿಶೇಷವಾಗಿರುತ್ತದೆ. ವಾಹನ ಯೋಗವನ್ನು ಪಡಿತೀರಿ, ಭೂಮಿ ಯೋಗವನ್ನು ಪಡಿತೀರಿ, ಜಮೀನು ಯೋಗವನ್ನು ಪಡಿತೀರಿ, ಮನೆ ಯೋಗವನ್ನು ಪಡಿತೀರಿ. ಇದೆ ಕಂಫರ್ಟ್ಸ್ನ ನೋಡ್ಲಿಕ್ಕೆ ಬೇರೆ ಇನ್ನೊಂದು ಹಾಕೋತೀವಿ. ಜಾತಕ ಇದಲ್ಲ, ಲಗ್ನಾಂಶದಲ್ಲಿ ನೋಡಿದ್ರೆ ಕುಜ ನೀಚ, ಆದರೆ ನಾವು ಬೇರೆ ಇನ್ನೊಂದು ನೋಡ್ತೇವೆ. ಅದರಲ್ಲಿ ನೋಡಿದ್ರೆ ಕುಜ ಉಚ್ಚಂಗತನ ಕೂತಿದ್ದಾನೆ. ಉತ್ತರ ಈ ರೀತಿ ಇರ್ತೀರಿ. ಬ್ಯೂಟಿಫುಲ್, ಒಳ್ಳೆ ಮನೆ, ಮನೆ ಮೇಲೆ ಮನೆ ಕಟ್ಟಿಸಿದ್ರಿ ಅಂದ್ರೆ ಇನ್ನೊಂದು ಕಟ್ಟಿಸ್ತೀರಿ. ಸಾಲ ಮಾಡಾದ್ರೂ ಕಟ್ಟಿಸ್ತೀರಿ. ಬಂಗಾರದ ಅಂಗಡಿ, ಬೆಳ್ಳಿ ಅಂಗಡಿ, ಆಭರಣ ಅಂಗಡಿ, ವಸ್ತ್ರಗಳ ಅಂಗಡಿ, ಅಲಂಕಾರಿಕ, ಇಂತಹ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ, ಕಮಿಷನ್ ಏಜೆಂಟ್ಸ್ ವೃತ್ತಿಗಳನ್ನ ತೊಡಗಿಸ್ಕೊಂಡಿರೋರಿಗೆ ಮಾತ್ರ ಅದ್ಭುತ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ದೊಡ್ಡ ರಿಸ್ಕು, ದೊಡ್ಡ ವ್ಯಾಪಾರ, ದೊಡ್ಡ ಬಂಡವಾಳ, ದೊಡ್ಡ ಇನ್ವೆಸ್ಟ್ಮೆಂಟು ಇದನ್ನ ಮಾಡಲಿಕ್ಕೆ ಹೋಗಲೇಬೇಡಿ. ಆ ಸುದ್ದಿಗೆ ಹೋಗಬೇಡಿ. ಶುಕ್ರ ಪ್ರಭಾವ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಎಳೆದಾಟ. ಗಾರ್ಮೆಂಟ್ಸ್ ಇರ್ಬೋದು, ಹೂವು, ಹಣ್ಣು, ಅಲಂಕಾರ, ಬೋಟಿಕ್ಕು, ಹೋಟೆಲು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಕಲಾವಿದರಾಗಿದ್ರೆ ಒತ್ತಡ, ಪ್ರೊಡಕ್ಷನ್ ಹೌಸ್, ಮೂವಿ ಹೌಸ್, ಮೀಡಿಯಾ ಹೌಸ್, ಇಲ್ಲೋ ಅಪಚಾರಗಳು, ಅಪವಾದಗಳು, ಅವಮಾನಗಳು, ಭಾರಗಳು, ಕಮಿಟ್ಮೆಂಟ್ಗಳು, ಓವರ್ ಕಮಿಟ್ಮೆಂಟ್ಗಳು ನಡೆಯತಕ್ಕಂಥದ್ದಾಗುತ್ತೆ. ಯಾರಿಗಾದ್ರೂ ದುಡ್ಡು ಕೊಟ್ಟರೆ ಓಡೋಗ್ತಾನೆ, ಗ್ಯಾರಂಟಿ. ಕೊಟ್ಟವನ್ ಕೊಡಂಗೆ, ನಂಬಬೇಡಿ. ಲಗ್ನದಲ್ಲೇ ರಾಹು ಭಾರವಾಗಿ ಕುಳಿತಿದ್ದಾನೆ, ಹುಷಾರಿಗಿರಿ. ಅದರಿಂದ ಕಂಪಲ್ಸರಿ ನೀವು ವಿಷ್ಣು ಆರಾಧನೆಯನ್ನ ಮಾಡಿ, ಹನುಮ ಆರಾಧನೆಯನ್ನ ಮಾಡಿ, ತುಂಬ ವಿಶೇಷ. ಲಕ್ಷ್ಮೀ ನರಸಿಂಹರ ದರ್ಶನ ಮಾಡತಕ್ಕಂಥದ್ದು ಮಾಡಿ. ಆಮೇಲೆ ಶುಭ ಕಾರ್ಯಗಳಿಗೆ ವಿಶೇಷ ಖರ್ಚುಗಳಾಗತಕ್ಕಂಥದ್ದು ಆಗುತ್ತೆ. ಟ್ರಾವೆಲ್ಸ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೇದಿದೆ. ಈ ಚೌಲ್ಟ್ರಿ, ಫಂಕ್ಷನ್ ಹಾಲು, ಬಂಗಾರವನ್ನ ತಯಾರಿಸಿ ಮಾರತಕ್ಕಂಥದ್ದು, ಬೆಳ್ಳಿಯನ್ನು ತಯಾರಿಸಿ ಆಭರಣಗಳನ್ನಾಗಿ ತಯಾರಿಸಿ ಮಾರತಕ್ಕಂಥದ್ದು, ಈ ಒಂದು ಕೈಮಗ್ಗ ಇಟ್ಕೊಂಡಿದ್ದೀರಿ, ಮಗ್ಗದ ವಸ್ತುಗಳು, ಆಮೇಲೆ ವಸ್ತ್ರಗಳು, ಟೈಲರಿಂಗು, ಸಣ್ಣದಾಗಿ, ತುಂಬ ದೊಡ್ಡದಲ್ಲ. 100 ಮೆಷಿನ್, 200 ಮೆಷಿನ್, 500 ಮೆಷಿನ್ ಒಂದು ಎಳೆದಾಟ ಆಗ್ಬಿಡುತ್ತೆ. ಸಣ್ಣದಾಗಿ ಒಂದು ಚಿಕ್ಕ ಮೆಸ್ ಇಟ್ಕೊಂಡಿದ್ದೀರಾ, ಒಂದು ದಿನ ಒಂದು 5,000 ರೂಪಾಯಿ ವ್ಯಾಪಾರ ನಡೀತಿದೆ, ಎಲ್ಲ ಖರ್ಚು 1,000 ಉಳಿತಿದೆ ಗುರುಗಳೇ. ಆ ಥರದ್ದಿದೆ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗಗಳು ಅನುಕೂಲ ಕೊಡ್ತಕ್ಕಂಥದ್ದಾಗುತ್ತೆ. ಗೌರ್ಮೆಂಟ್, ಸೆಮಿ ಗೌರ್ಮೆಂಟ್, ಪ್ರೈವೇಟ್ ಸೆಕ್ಟರಲ್ಲಿ ಇರ್ತಕ್ಕಂಥ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಪರಿಶ್ರಮ ಇದ್ದೇ ಇರುತ್ತೆ. ನೀವು ಅಂದ್ಕೊಳ್ಳೋಷ್ಟು ಪ್ರಮೋಷನ್, ಇನ್ಕ್ರಿಮೆಂಟ್ ಇರೋಲ್ಲ. ಖರ್ಚುಗಳು ಜಾಸ್ತಿ, ಕಮಿಟ್ಮೆಂಟ್ ಜಾಸ್ತಿ ಇದಿರುತ್ತೆ. ಸೊ ಪ್ರತಿ ಶನಿವಾರ ಹನುಮೋಪಾಸನೆ ಮಾಡತಕ್ಕಂಥದ್ದು ಮಾಡ್ಕೊಳ್ಳಿ. ಪ್ರತಿ ಶನಿವಾರ ಹನುಮರಿಗೆ ಹೋಗ್ಬಿಟ್ಟು ಏನೋ ಒಂದು ಹನುಮರ ಹೆಸರಿನಲ್ಲಿ ಒಂದು ಉದ್ದಿನ ವಡೆಗಳು ಒಂದಷ್ಟು ಮಾಡ್ಕೊಂಡು ಹೋಗೋ. ಚಿಕ್ಕದಾಗಿ ಒಂದು 8 ಉದ್ದಿನ ವಡೆ. ಯಾರೋ ಮಕ್ಕಳು ಕೊಡಿ, ವಯಸ್ಸಾದವ್ರಿಗೆ ಕೊಡಿ. ಒಳ್ಳೆ ಒಂದು ಮೆಣಸು, ಓಂಕಾಳು, ಜೀರಿಗೆ ಇದೆಲ್ಲ ಹಾಕಿ, ಕೊಬ್ಬರಿ ಎಲ್ಲ ಹಾಕಿ ಮಾಡಿಬಿಟ್ಟು ಉದ್ದಿನ ವಡೆನ ತಗೊಂಡು ಹೋಗಿ ಯಾರಾದರೂ ವಯಸ್ಸಾದವ್ರಿಗೆ ಕೊಡೋದು ತುಂಬ ಶ್ರೇಷ್ಠ ಫಲವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ನರ್ವಸ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ತಲೆನೋವಿಗೆ ಸಂಬಂಧಪಟ್ಟಂಥದ್ದು, ಕಿವಿ ನೋವಿಗೆ ಸಂಬಂಧಪಟ್ಟಂಥದ್ದು, ಪಾದಗಳಿಗೆ ಸಂಬಂಧಪಟ್ಟಂಥದ್ದು ಸಮಸ್ಯೆಗಳಿಂದ ಬಳಲ್ತಕ್ಕಂಥದ್ದು ಆಗುತ್ತೆ. ಒಳ್ಳೆ ಪ್ರೋಟೀನ್ಸ್ ತಗೊಳ್ಳಿ. ಒಳ್ಳೆ ಪ್ರೋಟೀನ್. ಸ್ವಲ್ಪ ಇಗ್ನೋರೆನ್ಸ್ ಸ್ವಲ್ಪ ಜಾಸ್ತಿ, ಕೇರ್ಲೆಸ್ ಸ್ವಲ್ಪ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಅರ್ಧ ತಲೆನೋವು, ಮೈಗ್ರೇನ್ ಆಗೋದು, ಸೈನಸ್ ಆಗೋದು, ಸಣ್ಣದಾಗಿ PCOD ಪ್ರಾಬ್ಲಮ್ಗಳಾಗೋದು, ಕಾಲುಗಳಲ್ಲಿ ಕ್ರಾಂಪ್ಗಳಾಗೋದು, ಕಾಲುಗಳಲ್ಲಿ ಇಲ್ಲಿಂದ ತೊಡೆ ಭಾಗ, ತೊಡೆಯಿಂದ ಕೆಳಗಡೆ ಮೀನಕ್ಕಂಡ ಇಲ್ಲೇನೋ ಎಳೆದ ಹಾಗೆ, ಇಲ್ಲೆಲ್ಲ ನೋವು, ಭಾರ, ಊದ್ಕೊಂಡಾಗೆ, ಎಳೆದಾಗೆ, ಸತುವೇ ಇಲ್ಲದ ಹಾಗೆ ಆಗತಕ್ಕಂಥದ್ದಾಗುತ್ತೆ. ಮೆಗ್ನೀಷಿಯಂ ಪ್ರಾಡಕ್ಟ್ ಸೇವಿಸ್ತಕ್ಕಂಥದ್ದು ಮಾಡ್ಕೊಳ್ಳಿ. ನುಗ್ಗೆಕಾಯಿ ತಿನ್ನಿ, ನುಗ್ಗೆ ಸೊಪ್ಪು ತಿನ್ನಿ. ಏನು ಊಟ ತಿನ್ನಬೇಕು, ತಿನ್ನಬಾರ್ದು, ಒಂದೊಳ್ಳೆ ನ್ಯಾಚುರೋಪತಿ ಸ್ಪೆಷಲಿಸ್ಟ್, ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ಅವ್ರನ್ನ ಕೇಳಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಅನುಭವಸ್ಥರು, ಒಂದು 10 ವರ್ಷ 20 ವರ್ಷ ಅಂಥವ್ರ ಹತ್ರ ಹೋಗಿ
ಸುಮ್ಮನೆ ಈಗ ರೀಲ್ಸ್ ಮಾಡೋರು ಅದು ಇದು ಯಾರ್ಯಾರೋ ಎಲ್ಲೆಲ್ಲಿಂದಲೋ ಬಂದ್ಬಿಟ್ಟಿದ್ದಾರೆ. ಅವರು ಸಾವಿರಾರು ಮಂದಿ ಟ್ರೀಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ. ದೇ ಗಾಟ್ ದಿ ರಿಸಲ್ಟ್ಸ್ ಅಲ್ಲಿ ಟೇಬಲ್ ಮೇಲೆ ಇರುತ್ತೆ. ಓದಲ್ಲ, ಅನುಭವ ದೊಡ್ಡದು, ಅದುವೇ ಗುರು ಅಂತಕ್ಕಂಥದ್ದು ಹೇಳ್ತೇವೆ. ಅದೊಂದು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಮಕ್ಕಳೇ. ಜಾಗ್ರತೆ.